ಯಾಕೋಬನು ಬರೆದ ಪುಸ್ತಕ 3ನೇ ಅಧ್ಯಾಯ 18ನೇ ವಚನ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಕರ್ತನರು ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ಯೇಸು ಕರ್ತನು ಅನುದಿನವೂ ಸಹ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರಾಗಿದ್ದಾರೆ. ಈ ಮುಂಜಾನೆ ವೇಳೆಯಲ್ಲೂ ಸಹ ನಿಮ್ಮ ಕೂಡ ದೇವರು ಮಾತನಾಡುವವರಾಗಿದ್ದಾರೆ. ನೀವು ದೇವರಿಗೆ ಮಕ್ಕಳಾಗಿ ಇದ್ದೀರಿ. ದೇವರಿಗೆ ಮಕ್ಕಳಾಗಿರುವಂಥ ನೀವು ಆತನ ಆತ್ಮದಲ್ಲಿಯೂ ಸಹ ಪಾಲುಗಾರಿಕೆಯನ್ನು ಹೊಂದಿದವರಾಗಿ ಆತ್ಮನ ಫಲವಾಗಿರುವಂಥ ಸಮಾಧಾನವೆಂಬ ಫಲವು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವ ಹಾಗೆ ಆತನು ಅನುಗ್ರಹಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಈಗ ನಿಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದೆ ಇರುವುದಾದರೆ ಯಾವುದೋ ವಿಷಯದಲ್ಲಿ ದೇವರಿಗೆ ನಾವು ತಪ್ಪಾಗಿ ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಅರ್ಥ. ಅದಕ್ಕೆ ಯೇಸು ಹೇಳ್ತಾರೆ, ನಿನ್ನೊಳಗಿರುವಂಥ ಬೆಳಕೆ ಕತ್ತಲೆಯಾದರೆ ಎಂಬುದಾಗಿ ಹೇಳಿ. ಹೌದು, ನಿಮ್ಮೊಳಗಿರುವಂಥ ಸಮಾಧಾನ ಅದು ಅಸಮಾಧಾನವಾಗುವುದಾದರೆ ಅದನ್ನು ಯಾವ ರೀತಿಯಲ್ಲಿ ನೀವು ಎಣಿಸಲಿಕ್ಕೆ ಸಾಧ್ಯ? ಇತರರನ್ನು ಸಮಾಧಾನ ಪಡಿಸುವವರು ನೀವು, ಇತರರಿಗೆ ಪ್ರಾರ್ಥಿಸಬೇಕಾದಂಥವರು ನೀವು. ನೀವೇ ಸಮಾಧಾನವಿಲ್ಲದವರಾಗಿ ಅಲಿಯುವಾಗ ಇತರರಿಗೆ ಹೇಗೆ ಸಮಾಧಾನ ಹೇಳಲಿಕ್ಕೆ ಸಾಧ್ಯ? ನಮ್ಮ ರಕ್ಷಕನಾದಂಥ ದೇವರು ಸಮಾಧಾನ ಪ್ರಭುವಾಗಿ ಇದ್ದಾರೆ. ಆತನ ಮಗಳಾಗಿಯೂ ಮಗನಾಗಿಯೂ ಇರುವಂಥ ನೀವು ಕೂಡ ಸಮಾಧಾನದ ಮಗಳಾಗಿಯೂ ಮಗನಾಗಿ ಇರುವವರಾಗಿರುವುದರಿಂದ ಲೋಕದಲ್ಲಿ ಈ ಕಡೆಯ ದಿನಮಾನಗಳಲ್ಲಿ ಅಸಮಾಧಾನ ಗಲಿಬಿಲಿಗಳು ಏಲಾರಳವಾಗಿ ಇರುವಂತಹ ಸಮಯಗಳಲ್ಲಿ ನೀವು ಲೋಕಕ್ಕೆ ಸಮಾಧಾನವನ್ನು ಕೊಡುವವರಾಗಿಯೂ ಲೋಕದಲ್ಲಿರುವಂಥ ಜನಗಳನ್ನು ಸಂತೈಸುವವರಾಗಿ ಇರುವಂತಹ ಆತ್ಮನ ಅಭಿಷೇಕ ನಿಮ್ಮಲ್ಲಿರುವುದರಿಂದ ಕರ್ತನು ನಿಮ್ಮನ್ನು ಅಪರಿಮಿತವಾಗಿ ಉಪಯೋಗಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದ್ದರಿಂದ ಕರ್ತನ ಮಗಳಾಗಿಯೂ ಮಗನಾಗಿರುವಂಥ ನೀವು ಸಮಾಧಾನದಿಂದ ಇತರರ ಸಮಾಧಾನ ಪಡಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನನ್ನೊಡನೆ ಈ ಪ್ರಾರ್ಥನೆ ಮಾಡುತ್ತಿರುವಂತಹ ಒಬ್ಬೊಬ್ಬ ಸಹೋದರ ಸಹೋದರಿಯನ್ನು ಕರುಣಿಸಿರಿ ಅಪ್ಪ. ಅವರು ಸಮಾಧಾನ ಉಳ್ಳವರಾಗಿ ಇತರರನ್ನು ಸಹ ಸಮಾಧಾನ ಪಡಿಸಲಿಕ್ಕಾಗಿ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.